ಇನ್ನು ನಟಿ ರನ್ಯಾ ರಾವ್ ಕಂಪನಿಗೆ ಕೆಐಎಡಿಬಿ ಭೂಮಿ ಹಂಚಿಕೆ ವಿಚಾರವಾಗಿ ಹಿಂದಿನ ಬಿಜೆಪಿ ಸರ್ಕಾರದಿಂದ ಈ ಅವಧಿಯಲ್ಲಿ ಭೂಮಿ ನೀಡಿರುವ ಹಿನ್ನೆಲೆ ಹಾಗಾಗಿ ನಟಿ ರನ್ಯಾ ರಾವ್ ಕಂಪನಿಗೆ ಕೆಐಎಡಿಬಿ ಏನು ಭೂಮಿ ಹಂಚಿಕೆ ಮಾಡಿದೆ. ಈ ಭೂಮಿ ಹಂಚಿಕೆ ಆಗಿರುವುದು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ನಟಿ ರನ್ಯಾ ರಾವ್ ಕಂಪನಿಗೆ ಕೆಐಎಡಿಬಿ ಭೂಮಿ ಹಂಚಿಕೆ ವಿಚಾರದ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭೂಮಿ ನೀಡಿರುವ ಹಿನ್ನೆಲೆ ರನ್ಯಾಗೆ ಸೇರಿದ ಕಂಪನಿಗೆ ಭೂಮಿ ಹಂಚಿಕೆ ಆಗಿದೆ. ಈಗ ಮಾಜಿ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ರನ್ಯಾಗೆ ಸೇರಿದ ಕಂಪನಿಗೆ ಭೂಮಿ ನೀಡಿಕೆಯಲ್ಲಿ ಲೋಪವಾಗಿಲ್ಲ, ಯಾವುದೇ ಕಾನೂನು ಕೂಡ ಉಲ್ಲಂಘನೆಯಾಗಿಲ್ಲ, ಎಲ್ಲ ಪರಿಶೀಲನೆ ಬಳಿಕವೇ ಕೂಡ ನಾವು ಭೂಮಿ ನೀಡಲಾಗಿದೆ ಅಂತ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಕಾನೂನು ಲೋಪವಾಗಿಲ್ಲ. ಜೊತೆಗೆ ಸಿಎಂ ಅಧ್ಯಕ್ಷತೆಯಲ್ಲಿರುವ SHLC ಕಂಪನಿ ಏನು ಕಮ್ಯುನಿಟಿ ಜೊತೆಗೆ ಚರ್ಚೆಯಾದ ಬಳಿಕವೇ ನಾವು ಭೂಮಿಯನ್ನ ಹಂಚಿಕೆ ಮಾಡಿದ್ದೀವಿ ಎನ್ನುವುದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಮುರುಗೇಶ್ ನಿರಾಣಿ ಅವರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಕೈಗಾರಿಕಾ ಇಲಾಖೆಯ ಪ್ರಾಜೆಕ್ಟ್ಗಳು ಕ್ಲಿಯರ್ ಆಗಲಿಕ್ಕೆ 3 ಹಂತಗಳಲ್ಲಿ ನಾವು ಅವುಗಳನ್ನು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಮೊದಲನೇದಾಗಿ 2 ಎಕರೆ ಭೂಮಿ ಬೇಕಾದಲ್ಲಿ 15 ಕೋಟಿ ರೂಪಾಯಿವರೆಗಿನ ಪ್ರಾಜೆಕ್ಟ್ಗಳನ್ನು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 10 ಜನ ಸದಸ್ಯರನ್ನು ಒಳಗೊಂಡಿರುವಂಥ ಕಮಿಟಿ ಪ್ರತಿ ತಿಂಗಳಿಗೆ ಒಂದ್ಸಲ ಆ ಪ್ರಾಜೆಕ್ಟ್ಗಳನ್ನು ಆ ಜಿಲ್ಲಾಧಿಕಾರಿಗಳು ಕ್ಲಿಯರ್ ಮಾಡ್ತಾರೆ. ಎರಡನೆಯದಾಗಿ 500 ಕೋಟಿ ರೂಪಾಯಿ ಒಳಗಡೆ ಬರ್ತಿರುವಂಥ ಪ್ರಾಜೆಕ್ಟ್ಗಳನ್ನು ಕೈಗಾರಿಕಾ ಸಚಿವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಇದಕ್ಕಿಂತ ಪೂರ್ವದಲ್ಲಿ 10 ಎಕರೆಗಿಂತ ಹೆಚ್ಚಿರುವ ಭೂಮಿಯನ್ನು ಲ್ಯಾಂಡ್ ಎಡಿಟೆಡ್ ಕಮಿಟಿ ಅದರ ಅಧ್ಯಕ್ಷರಾಗಿ ಹಿರಿಯ IAS ಅಧಿಕಾರಿಗಳಾಗಿರುವಂಥ ಅಡಿಷನಲ್ ಚೀಫ್ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇಂಡಸ್ಟ್ರಿ ಕಮಿಷನರ್ ಒಳಗೊಂಡಿರುವಂಥ 10 ಜನ ಕಮಿಟಿಯಲ್ಲಿ ಅದು ಅಪ್ರೂವಲ್ ಆಗ್ತಾ ಇದೆ. ಅಲ್ಲೇ ಅವರು ಅಪ್ರೂವಲ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಆ ಕಮಿಟಿ ನಿರ್ಧಾರ ಮಾಡ್ತಾ ಇದೆ. ಅಲ್ಲಿ ಅಪ್ರೂವಲ್ ಆಗಿರುವಂಥ ಸಬ್ಜೆಕ್ಟ್ಗಳನ್ನು ಪ್ರತಿ ತಿಂಗಳಿಗೆ ಒಂದ್ಸಲ ನಡೀತಿರುವಂಥ ಸಿಂಗಲ್ ವಿಂಡೋ ಕಮಿಟಿಯಲ್ಲಿ ಕೈಗಾರಿಕಾ ಸಚಿವರ ಅಧ್ಯಕ್ಷತೆಯಲ್ಲಿ ನಡೀತಿರುವಂಥ 30 ಜನ ಹಿರಿಯ ಅಧಿಕಾರಿಗಳನ್ನು ನೋಡಿರುವಂಥ ಕಮಿಟಿಯಲ್ಲಿ ಅದನ್ನು ಪ್ಲೇಸ್ ಮಾಡ್ತಾರೆ. ಅಲ್ಲಿ ಎಲ್ಲರೂ ಒಪ್ಪಿಗೆ ಕೊಟ್ಟಾಗ ಸಾಧಕ ಬಾಧಕಗಳನ್ನು ನೋಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಮೂರನೇದಾಗಿ 500 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಬರುವಂಥ ಉದ್ಯಮಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾಗಿ ಕೈಗಾರಿಕಾ ಸಚಿವರು ಮತ್ತು ಮೆಂಬರ್ ಸೆಕ್ರೆಟರಿಯಾಗಿ ಚೀಫ್ ಸೆಕ್ರೆಟರಿ ಅವರು ಮತ್ತು ಇನ್ನುಳಿದಿರುವಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಇಂಡಸ್ಟ್ರಿ ಕಮಿಷನರು ಮತ್ತು ವಿವಿಧ ಇಲಾಖೆಗಳ ಹಿರಿಯ IAS ಅಧಿಕಾರಿಗಳು 30 ಜನ ನೋಡಿರುವಂಥ ತಂಡ ಮತ್ತು ಇದಕ್ಕೆ ಸಂಬಂಧಪಟ್ಟಿರುವಂಥ 10 ಸಚಿವರ ತಂಡ ಈ ಹೈ ಲೆವೆಲ್ ಕಮಿಟಿದಲ್ಲಿ ಇರ್ತಾ ಇದೆ. ಇದು ಪ್ರತಿ 3 ತಿಂಗಳಿಗೆ ಒಂದ್ಸಲ ನಡೀತಾ ಇದೆ. ಇದರಿಂದ ಈಗ ನಿನ್ನೆಯಿಂದ ಒಂದು ರನ್ಯಾ ರಾವ್ ಅನ್ನುವಂಥ ಒಬ್ಬ ಉದ್ಯಮಿ ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನು ಒಂದು ಮನವಿಯನ್ನು ಕೊಟ್ಟಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ. ಆ ಸಂದರ್ಭದಲ್ಲಿ 12 ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ SS ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ನೋಡುವಂಥ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತೊಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿರುವಂಥ ತಂಡದಲ್ಲಿ ಆ ಪ್ರಾಜೆಕ್ಟದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ, ಯಾವುದೇ ರೀತಿಯಿಂದ ನಾವು ಅವ್ರಿಗೆ ಫೇವರನ್ನು ಮಾಡಿರೋದಿಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದರಿಂದ ಯಾವುದೇ ರೀತಿಯಿಂದ ಅವರಿಗೆ ಡೌಟ್ ಇದ್ದರೆ ನೀವು ನೇರವಾಗಿ ನನ್ನನ್ನು ಸಂಪರ್ಕಿಸ್ಬೋದು. ಅವ್ರಿಗೆ ನಾನು ಕ್ಲಾರಿಫೈ ಕೊಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ.